ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯ ಹೆಡ್ಲೈನ್ಗಳ ಮೂಲಕ ಇಂಗ್ಲಿಷ್ನ ಈ ವಿಡಿಯೋದಲ್ಲಿ ಕಲಿಯೋಣ ಫ್ರೆಂಡ್ಸ್. ಮೊದಲ ಹೆಡ್ಲೈನ್ ಫ್ರೆಂಡ್ಸ್, ಜಸ್ಟಿಸ್ ವರ್ಮಾ ಕ್ಯಾಶ್ ರಿಕವರಿ. ಫ್ರೆಂಡ್ಸ್, ಡೆಲ್ಲಿ ಹೈಕೋರ್ಟ್ನ ಜಸ್ಟಿಸ್ ವರ್ಮಾ ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿದ್ದಾರೆ. ಕ್ಯಾಶ್ ರಿಕವರಿ ರಾ, ಕ್ಯಾಶ್ ಅನ್ನ ರಿಕವರಿ ಪುನಃ ಪಡೆದುಕೊಳ್ಳೋದ, ಅದ್ರ ಬಗ್ಗೆ ನಡೀತಾ ಇರತಕ್ಕಂತಹ ವಾದ ವಿವಾದಕ್ಕೆ ಫ್ರೆಂಡ್ಸ್ ಇಂಗ್ಲಿಷ್ ನಲ್ಲಿ ರಾ ಅಂತ ಕರೀತಾರೆ. ರಾಗೆ ಮತ್ತೊಂದು ಅರ್ಥ ಇದೆ, ನಂಬರ್ ಆಫ್ ಪೀಪಲ್ ಆರ್ ಥಿಂಗ್ಸ್ ಇನ್ ಎ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನ್ಗೆ ರಾ ಅಂತ ಕರಿತೀವಿ. ಬಟ್ ಈ ಸನ್ನಿವೇಶದಲ್ಲಿ ಫ್ರೆಂಡ್ಸ್ ರಾ ಅಂತಂದ್ರೆ ವಾದ ವಿವಾದ, ಆರ್ಗ್ಯುಮೆಂಟ್. ಸುಪ್ರೀಂ ಕೋರ್ಟ್ ಕೊಲಿಜಿಯಂ ರೆಕಮೆಂಡ್ಸ್. ಫ್ರೆಂಡ್ಸ್, ಕೊಲಿಜಿಯಂ ತುಂಬಾ ಇಂಪಾರ್ಟೆಂಟ್ ಪದ. ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಮತ್ತೆ ಅಲ್ಲಿನ ಒಂದು 4-5 ಜನ ನ್ಯಾಯಮೂರ್ತಿಗಳ ಗುಂಪಿಗೆ, ಮುಖ್ಯ ನ್ಯಾಯಮೂರ್ತಿ ಮತ್ತೆ 4 ಜನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಒಂದು ಟೀಮಿಗೆ ಫ್ರೆಂಡ್ಸ್ ಇಂಗ್ಲಿಷ್ ನಲ್ಲಿ ಕೊಲಿಜಿಯಂ ಅಂತ ಕರಿತೀವಿ. ಸೊ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಏನಿದೆ, ರೆಕಮೆಂಡ್ಸ್ ಸೂಚಿಸು, ರೆಕಮೆಂಡ್ ಅಂದ್ರೆ ಸೂಚಿಸಿದೆ ಟ್ರಾನ್ಸ್ಫರ್ ವರ್ಗಾವಣೆಯನ್ನ ಟು ಅಲಹಾಬಾದ್ ಹೈಕೋರ್ಟ್, ಡೆಲ್ಲಿ ಕೋರ್ಟ್ ಇಂದ ಅಲಹಾಬಾದ್ ಹೈಕೋರ್ಟ್ಗೆ. ಡಿಸ್ಪೈಟ್ ಅಂತಂದ್ರೆ ಆಗಿದ್ದರು, ಇದ್ದರು ಅನ್ನುವಂತ ಅರ್ಥ ಬರುತ್ತೆ. ಬಾರ್ಸ್ ಆಬ್ಜೆಕ್ಷನ್, ಇಲ್ಲಿ ಬಾರ್ ಅಂತಂದ್ರೆ ಫ್ರೆಂಡ್ಸ್ ಲಾಯರ್ಗಳ ಅಸೋಸಿಯೇಷನ್ಗೆ ಬಾರ್ ಅಂತ ಕರಿತೀವಿ. ಲಾಯರ್ಗಳ ಅಸೋಸಿಯೇಷನ್ ವಿರೋಧಿಸ್ತಾ ಇದ್ರು ಕೂಡ, ಡಿಸ್ಪೈಟ್ ವಿರೋಧಿಸ್ತಿದ್ರು ಕೂಡ, ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಏನಿದೆ, ಟೀಮ್ ಏನಿದೆ, ವರ್ಮಾರವರ ವರ್ಗಾವಣೆಯನ್ನ ಸೂಚಿಸಿದೆ ಅನ್ನುವುದು ಈ ಹೆಡ್ಲೈನ್ ಅರ್ಥ ಫ್ರೆಂಡ್ಸ್. ನೆಕ್ಸ್ಟ್ ಹೆಡ್ಲೈನ್ ಫ್ರೆಂಡ್ಸ್, ಪೆಟಿ ಪಾಲಿಟಿಕ್ಸ್. ಪೆಟಿ ಅಂತಂದ್ರೆ ತುಚ್ಛ, ಚೀಪಾದ. ಪೆಟಿ ಪಾಲಿಟಿಕ್ಸ್, ತುಚ್ಛ ರಾಜಕಾರಣ. ಆನ್ ದಿ ಡಿಲಿಮಿಟೇಷನ್ ಇಶ್ಯೂ. ಫ್ರೆಂಡ್ಸ್, ಡಿಲಿಮಿಟೇಷನ್ ಅಂತಂದ್ರೆ ಜನಗಣತಿಯ ಉದ್ದೇಶದಿಂದ ಅಥವಾ ಚುನಾವಣೆಯ ಉದ್ದೇಶದಿಂದ ಒಂದು ದೇಶದಲ್ಲಿ ಇರತಕ್ಕಂತ ರಾಜ್ಯಗಳು, ಜಿಲ್ಲೆಗಳು, ಅವುಗಳ ಬಾರ್ಡರ್ ಅನ್ನ ಡಿಸೈಡ್ ಮಾಡೋದಕ್ಕೆ, ಆ ಬಾರ್ಡರ್ ಅನ್ನ ನಿರ್ಧಾರ ಮಾಡೋದಕ್ಕೆ ಇಂಗ್ಲಿಷ್ ನಲ್ಲಿ ಡಿಲಿಮಿಟೇಷನ್ ಅಂತ ಕರಿತೀವಿ. ಈ ಡಿಲಿಮಿಟೇಷನ್ ಪ್ರಕ್ರಿಯೆ ಮೇಲೆ ಫ್ರೆಂಡ್ಸ್ ಒಂದು ರೀತಿಯ ಪೆಟ್ಟಿ ಪಾಲಿಟಿಕ್ಸ್, ತುಚ್ಛ ರಾಜಕಾರಣ ನಡೀತಾ ಇದೆ. ಡಿಲಿಮಿಟೇಷನ್ ಇಶ್ಯೂ ದ ಸೆನ್ಸಸ್, ಡಿಲೇಯಿಂಗ್ ದ ಸೆನ್ಸಸ್. ಡಿಲೇ ಮಾಡೋದು ಅಂತಂದ್ರೆ ತಡ ಮಾಡೋದು, ಮುಂದೂಡೋದು, ಪೋಸ್ಟ್ಪೋನ್ ಮಾಡೋದು. ಡಿಲೇಯಿಂಗ್ ದ ಸೆನ್ಸಸ್ ಏಡ್ಸ್ ಅಂತಂದ್ರೆ ಫ್ರೆಂಡ್ಸ್ ಹೆಲ್ಪ್ಸ್, ಸಹಾಯ ಮಾಡುತ್ತದೆ. ಪೊಲಿಟಿಸೈಸೇಷನ್ ಆಫ್ ಡಿಲಿಮಿಟೇಷನ್ ಇಶ್ಯೂ. ಪೊಲಿಟಿಸೈಸೇಷನ್ ಅಂತಂದ್ರೆ ಒಂದು 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 ವಿಷಯವನ್ನ ರಾಜಕೀಯ ವಿಷಯವನ್ನಾಗಿ ಮಾರ್ಪಡಿಸೋದು. ಓಕೆ, ರಾಜಕೀಕರಣ ಮಾಡೋದಕ್ಕೆ ಇಂಗ್ಲಿಷ್ ನಲ್ಲಿ ಪೊಲಿಟಿಸೈಸೇಷನ್ ಅಂತ ಕರಿತೀವಿ. ಫ್ರೆಂಡ್ಸ್, ಕಡೆಯ ಹೆಡ್ಲೈನ್, ಡಿ ಕೆ ಶಿವಕುಮಾರ್ ಡಿನೈಸ್. ಡಿನೈ ಅಂತಂದ್ರೆ ಫ್ರೆಂಡ್ಸ್ ತಿರಸ್ಕರಿಸೋದು, ಇಲ್ಲ ಅಂತ ಹೇಳೋದು. ಬಿಜೆಪಿಸ್ ಕ್ಲೇಮ್. ಫ್ರೆಂಡ್ಸ್, ಬಿಜೆಪಿ ಆದ್ಮೇಲೆ ಅಪಾಸ್ಟ್ರಫಿ ಬಂದಿದೆ, ಸೊ ಬಿಜೆಪಿಯ ಕ್ಲೇಮ್ಸ್. ಕ್ಲೇಮ್ ಅಂದ್ರೆ ಫ್ರೆಂಡ್ಸ್ ಸಮರ್ಥನೆ. ದಟ್ ಈ ಸ್ಪೋಕ್ ಅಬೌಟ್ ಚೇಂಜಿಂಗ್ ಕಾನ್ಸ್ಟಿಟ್ಯೂಷನ್. ಅವರು ಡಿ ಕೆ ಶಿವಕುಮಾರ್ ಅವರು ಸಂವಿಧಾನವನ್ನ ಚೇಂಜ್ ಮಾಡೋದ್ರ ಬಗ್ಗೆ ಮಾತಾಡಿದ್ರು ಅನ್ನುವುದು ಬಿಜೆಪಿಯ ಸಮರ್ಥನೆ. ಎಂತಕ್ಕೆ? ಟು ಪ್ರೊವೈಡ್ ರಿಸರ್ವೇಶನ್ಸ್ ಟು ಮುಸ್ಲಿಂ ಜನಾಂಗಕ್ಕೆ ರಿಸರ್ವೇಶನ್, ಮೀಸಲಾತಿಯನ್ನ ಕಲ್ಪಿಸೋದಕ್ಕೆ ನಮ್ಮ ಸಂವಿಧಾನವನ್ನ ಚೇಂಜ್ ಮಾಡೋದ್ರ ಬಗ್ಗೆ ಶಿವಕುಮಾರ್ ಅವರು ಮಾತಾಡಿದ್ರು ಅನ್ನೋದು ಬಿಜೆಪಿಯ ಸಮರ್ಥನೆ. ಬಟ್ ಶಿವಕುಮಾರ್ ಅವರು ಅದನ್ನ ಡಿನೈ ಮಾಡಿದ್ದಾರೆ, ಇಲ್ಲ ಅಂತ ತಿರಸ್ಕರಿಸಿದ್ದಾರೆ ಅನ್ನುವುದು ಈ ಹೆಡ್ಲೈನ್ ನ ಅರ್ಥ ಫ್ರೆಂಡ್ಸ್. ಈ ರೀತಿ ಕನ್ನಡದ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.